ಅಜ್ಜನ ಆಸ್ತಿ ಅಪ್ಪನಿಗೆ ಬಂತು. ತಲೆಮಾರುಗಳಿಂದ ಬಂದ ಆಸ್ತಿ ಪಿತ್ರಾರ್ಜಿತವೇ? ಅಜ್ಜನ ಆಸ್ತಿ ಅಪ್ಪನಿಗೆ ಬಂತು ಅಂದ್ರೆ ಆ ಆಸ್ತಿ ಮೇಲೆ ಮಕ್ಕಳಿಗೂ ಹುಟ್ಟಿನಿಂದಲೇ ಹಕ್ಕು ಇರುತ್ತೆ ಅಂತ ನೀವು ಅಂದುಕೊಂಡಿದ್ದೀರಾ? ಹಾಗಿದ್ರೆ ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ನಮ್ಮಲ್ಲಿ ಸಾಮಾನ್ಯವಾಗಿ ಇರೋ ಒಂದು ಕಲ್ಪನೆ ಅಂದ್ರೆ, ಒಂದು ಆಸ್ತಿ ಅಜ್ಜನಿಂದ ತಂದೆಗೆ, ತಂದೆಯಿಂದ ಮಕ್ಕಳಿಗೆ ಬಂದರೆ ಅದು ಪಿತ್ರಾರ್ಜಿತ ಆಸ್ತಿ ಅಂತ. ಆದ್ರೆ ಕಾನೂನಿನ ಪ್ರಕಾರ ಬರೀ ತಲೆಮಾರಿನಿಂದ ತಲೆಮಾರಿಗೆ ಆಸ್ತಿ ವರ್ಗಾವಣೆಯಾಯ್ತು ಅನ್ನೋ ಕಾರಣಕ್ಕೆ ಅದು ಪಿತ್ರಾರ್ಜಿತ ಆಸ್ತಿ ಆಗಲ್ಲ. ಹಾಗಾದ್ರೆ ಪಿತ್ರಾರ್ಜಿತ ಆಸ್ತಿ ಅಂದ್ರೇನು? ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ತಲೆಮಾರುಗಳಿಂದ ಜಂಟಿ ಕುಟುಂಬದ ಆಸ್ತಿಯಾಗಿ ಮುಂದುವರೆದು ಅದರ ಜಂಟಿ ಸ್ವರೂಪವನ್ನು ಉಳಿಸಿಕೊಂಡಿರುವ ಆಸ್ತಿಯನ್ನು ಸಾಮಾನ್ಯವಾಗಿ ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯಲಾಗುತ್ತದೆ. ಇಂತಹ ಆಸ್ತಿಯಲ್ಲಿ ಅನ್ವಯಿಸುವ ಕಾನೂನು ನಿಯಮಗಳ ಪ್ರಕಾರ ಮಕ್ಕಳಿಗೆ ಹುಟ್ಟಿನಿಂದಲೇ ಹಕ್ಕು ಉಂಟಾಗಬಹುದು. ಇನ್ನೊಂದು ಕಡೆ ಸ್ವಯಾರ್ಜಿತ ಆಸ್ತಿ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆ, ಆದಾಯ, ಖರೀದಿ, ಉಡುಗೊರೆ, ಉಯಿಲು ಅಥವಾ ವೈಯಕ್ತಿಕ ಪ್ರಯತ್ನದ ಮೂಲಕ ಸಂಪಾದಿಸಿದ ಆಸ್ತಿ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಒಬ್ಬ ವ್ಯಕ್ತಿಯ ಸ್ವಯಾರ್ಜಿತ ಆಸ್ತಿಯ ನಂತರ ಅವರ ಮಕ್ಕಳಿಗೆ ಅಥವಾ ಮುಂದಿನ ತಲೆಮಾರಿಗೆ ಬಂದರೂ ಬರೀ ಆ ಕಾರಣಕ್ಕೆ ಅದು ತಾನಾಗಿಯೇ ಪಿತ್ರಾರ್ಜಿತ ಆಸ್ತಿಯಾಗಿ ಬದಲಾಗುವುದಿಲ್ಲ. ಅಂದರೆ ಆಸ್ತಿ ಯಾರಿಂದ ಯಾರಿಗೆ ಬಂತು ಅನ್ನೋದಕ್ಕಿಂತ ಆ ಆಸ್ತಿ ಮೂಲತಃ ಹೇಗೆ ಸಂಪಾದನೆಯಾಯಿತು ಮತ್ತು ಅದರ ಕಾನೂನು ಸ್ವರೂಪ ಏನು ಹೇಳುತ್ತೆ ಅದು ಮುಖ್ಯ. ಉದಾಹರಣೆಗೆ, ಒಬ್ಬ ತಂದೆ ತನ್ನ ಸ್ವಂತ ದುಡಿಮೆ ಅಥವಾ ಹಣದಿಂದ ಒಂದು ಆಸ್ತಿಯನ್ನು ಖರೀದಿಸಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಆಸ್ತಿ ಅವರ ಸ್ವಯಾರ್ಜಿತ ಆಸ್ತಿಯಾಗಿರುತ್ತದೆ. ತಂದೆ ಜೀವಂತವಿರುವಾಗ ಸಾಮಾನ್ಯವಾಗಿ ಆ ಆಸ್ತಿಯ ಮೇಲೆ ಮಕ್ಕಳಿಗೆ ಹುಟ್ಟಿನಿಂದಲೇ ಪಾಲು ಕೇಳುವ ಹಕ್ಕು ಇರುವುದಿಲ್ಲ. ಆಸ್ತಿಗೆ ಸಂಬಂಧಿಸಿದಂತೆ ಕಾನೂನು ಅನುಮತಿಸುವ ಮಿತಿಯಲ್ಲಿ ತಂದೆಗೆ ತಮ್ಮ ಆಸ್ತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಇರುತ್ತದೆ. ಆದ್ರೆ ತಂದೆ ಉಯಿಲು ಬರೆಯದೆ ಮೃತಪಟ್ಟರೆ ಅನ್ವಯಿಸುವ ವಾರಸುದಾರಿಕೆ ಕಾನೂನಿನ ಪ್ರಕಾರ ಅವರ ಕಾನೂನುಬದ್ಧ ವಾರಸುದಾರರಿಗೆ ಆಸ್ತಿಯಲ್ಲಿ ಪಾಲು ಸಿಗಬಹುದು. ಅದೇ ರೀತಿ ತಂದೆ ಮಾನ್ಯವಾದ ಉಯಿಲಿನ ಮೂಲಕ ಯಾರಿಗಾದ್ರೂ ಆಸ್ತಿ ನೀಡಿದ್ದರೆ ಸಾಮಾನ್ಯವಾಗಿ ಆ ಉಯಿಲಿನ ನಿಯಮಗಳ ಪ್ರಕಾರ ಆಸ್ತಿ ಹಂಚಿಕೆಯಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪುತ್ರಿಯರಿಗೂ ಪುತ್ರರಷ್ಟೇ ಸಮಾನ ಹಕ್ಕು ಇದೆ. 2005ರ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ನಂತರ ಮಗಳೂ ಕೂಡ ಮಗನಂತೆ ಸಹಪಾಲುದಾರಳಾಗಿ ಸಮಾನ ಹಕ್ಕನ್ನು ಹೊಂದಿದ್ದಾಳೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಸಮಾನ ಹಕ್ಕು ಅನ್ನೋದು ಪ್ರತಿಯೊಂದು ಕುಟುಂಬದ ಆಸ್ತಿಗೂ ಅಥವಾ ಪ್ರತಿಯೊಂದು ತಂದೆಯ ಸ್ವಯಾರ್ಜಿತ ಆಸ್ತಿಗೂ ಅನ್ವಯಿಸುತ್ತದೆ ಅಂತ ಅರ್ಥವಲ್ಲ. ಮೊದಲು ಆ ಆಸ್ತಿ ನಿಜವಾಗಿಯೂ ಪಿತ್ರಾರ್ಜಿತ ಅಥವಾ ಜಂಟಿ ಕುಟುಂಬದ ಆಸ್ತಿಯೇ ಅಥವಾ ಸ್ವಯಾರ್ಜಿತ ಆಸ್ತಿಯೇ ಅನ್ನೋದನ್ನ ನಿರ್ಧರಿಸಬೇಕು. ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಸ್ವಯಂ ಪ್ರೇರಿತವಾಗಿ ಹಿಂದೂ ಅವಿಭಕ್ತ ಕುಟುಂಬದ ಸಾಮೂಹಿಕ ಆಸ್ತಿಯಾಗಿ ಸೇರಿಸಿದ್ರೆ ಅದರ ಕಾನೂನು ಸ್ವರೂಪ ಬದಲಾಗುವ ಸಾಧ್ಯತೆ ಇದೆ. ಆದ್ರೆ ಬರೀ ತಲೆಮಾರಿನಿಂದ ತಲೆಮಾರಿಗೆ ಆಸ್ತಿ ವರ್ಗಾವಣೆಯಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅದು ಪಿತ್ರಾರ್ಜಿತ ಆಸ್ತಿ ಆಗುವುದಿಲ್ಲ. ಹೀಗಾಗಿ ಆಸ್ತಿ ಹಕ್ಕಿನ ವಿಚಾರದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಸರಳ ಸೂತ್ರ ಏನಂದ್ರೆ, ಅಜ್ಜನಿಂದ ಅಪ್ಪನಿಗೆ ಆಸ್ತಿ ಬಂತು ಅನ್ನೋದು ಮಾತ್ರ ಸಾಕಾಗೋದಿಲ್ಲ. ಆ ಆಸ್ತಿ ಮೂಲತಃ ಯಾವ ರೀತಿಯದ್ದು, ಅದು ಜಂಟಿ ಕುಟುಂಬದ ಆಸ್ತಿಯಾಗಿತ್ತಾ ಅಥವಾ ಯಾರಾದ್ರೂ ಸ್ವಂತವಾಗಿ ಸಂಪಾದಿಸಿದ ಆಸ್ತಿಯಾಗಿತ್ತಾ ಅನ್ನೋದೇ ಮುಖ್ಯ. ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿಯ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಕುಟುಂಬದ ಆಸ್ತಿ ವ್ಯಾಜ್ಯಗಳನ್ನು ತಪ್ಪಿಸಲು ಇದು ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ಮನೆಯಲ್ಲೂ ಆಸ್ತಿ ಹಕ್ಕಿನ ಬಗ್ಗೆ ಗೊಂದಲ ಇದೆಯಾ? ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ.